ಹೀಗೆ ಮಕ್ಕಳನ್ನ ಸೇರಿಸ್ತಕ್ಕಂಥ ವಿಚಾರದಲ್ಲಿ 5 ವರ್ಷನ 5.5 ವರ್ಷನ 6 ವರ್ಷನ ಅಂತ ಬಂದಾಗ ನೀವೊಂದು 6 ತಿಂಗಳು ಆ ಕಡೆ ಹಾಕಿಬಿಟ್ರೆ ಲಕ್ಷಾಂತರ ಮಕ್ಕಳು 1 ವರ್ಷದ ಶಾಲೆಗೆ ಸೇರಿಸ್ತಕ್ಕಂಥ ಅರ್ಹತೆಯನ್ನು ಕಳ್ಕೊಂಡ್ಬಿಡ್ತಾರೆ ಅಂತ. ಎಷ್ಟೋ ಬಾರಿ 2-3 ತಿಂಗಳು ನೀವು ಆ ಕಡೆ ಈ ಕಡೆ ಮಾಡಿಬಿಟ್ರೇ ಲಕ್ಷಾಂತರ ಮಕ್ಕಳಿಗೆ ಈ ವರ್ಷ LKG ಸೇರ್ಸೋಕ್ಕಾಗಲ್ಲ, UKG ಸೇರ್ಸೋಕ್ಕಾಗಲ್ಲ. ಈ ಥರದ್ದೇನೋ ಒಂದು ವಿಷಯ ಬಂದುಬಿಡ್ತಲ್ಲ. ಇದೇ ವಿಚಾರದಲ್ಲಿ ವಯೋಮಿತಿ ಸಡಿಲಿಕೆಯ ಬಗ್ಗೆ ಇವತ್ತು ಬೆಂಗಳೂರಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ವರ್ಷ ಮಾತ್ರ 5.5 ವರ್ಷಕ್ಕೇ 1ನೇ ತರಗತಿಗೆ ನಾನು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಮುಂದಿನ ವರ್ಷದಿಂದ 6 ವರ್ಷ ಆಗಿರೋದು ಕಡ್ಡಾಯ. ಈ ವರ್ಷ ಮಾತ್ರ 5.5 ವರ್ಷಕ್ಕೆ 1ನೇ ಕ್ಲಾಸ್ಗೆ ಅಡ್ಮಿಷನ್ಗೆ ನಾವು ಒಪ್ಕೊಳ್ತಾ ಇದ್ದೀವಿ ಅಂಥೇಳಿ ಅವಕಾಶವನ್ನು ಶಿಕ್ಷಣ ಇಲಾಖೆ ಕೊಡ್ತಾ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಆಗ್ತಾಯಿತ್ತು. ಇದ್ರ ಬಗ್ಗೆ ಅನೇಕರು ತಮ್ಮ ಅಸಹಾಯಕತೆ ತೋಡ್ಕೊಳ್ತಾ ಇದ್ದರು, ಜೊತೆಗೆ ಆಕ್ರೋಶ ಇತ್ತು. ಆನಂತರದಲ್ಲಿ ಮಧು ಬಂಗಾರಪ್ಪ ಅವ್ರನ್ನ ಭೇಟಿ ಮಾಡಬೇಕು ಅಂತ ಬರ್ತಾಯಿದ್ರು. ಇಲ್ಲ ಈ ಥರ ಮಾಡಬೇಡಿ, ಈ ಥರ ಮಾಡಬೇಡಿ, ಮುಂದೆ ಒಂದು 6 ತಿಂಗಳು ಹೇಳೋದ್ರಿಂದ 2-3 ತಿಂಗಳು ಹೇಳೋದ್ರಿಂದ ಈ ಮಗುವಿನ 1 ವರ್ಷದ ಭವಿಷ್ಯನೇ ಹಾಳಾಗಿಬಿಡುತ್ತೆ, ಇದೆಲ್ಲ ಮಾತಾಡ್ತಾಯಿದ್ರು. ನೋಡಿ, ಈ ವರ್ಷ ಕೊಡ್ತಾ ಇದ್ದೀವಪ್ಪ, ಈ ವಯೋಮಿತಿ ಸಡಿಲಿಕೆ ಈ ವರ್ಷಕ್ಕೆ ನಾವು ಕೊಡ್ತಾ ಇದ್ದೀವಿ 1ನೇ ತರಗತಿ ಅಡ್ಮಿಷನ್ಗೆ. ಮುಂದಿನ ವರ್ಷ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಲ್ಲ. ಮುಂದಿನ ವರ್ಷದಿಂದ ಯಾವುದೇ ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಕೊಳ್ಬೇಕು ಅಂತ ಹೇಳಿದ್ರೆ ಆ ಮಗುವಿಗೆ 6 ವರ್ಷ ತುಂಬಿದರೆ ಮಾತ್ರ ಸಾಧ್ಯ, ಇಲ್ಲ ಅಂದರೆ ಅಡ್ಮಿಷನ್ ಕೊಡಲ್ಲ. ಈ ವರ್ಷ ಮಾತ್ರ 5.5 ವರ್ಷ ಆಗಿದ್ದರೂ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅವಕಾಶವನ್ನು ಕೊಡ್ತಾ ಇದ್ದೀವಿ ಅಂತ ಶಿಕ್ಷಣ ಇಲಾಖೆ ಹೇಳಿದೆ. ಮುಂದಿನ ವರ್ಷ ಇದಿರಲ್ಲ. ಈ ವರ್ಷ 1ನೇ ತರಗತಿಗೆ ಸೇರಿಸಬೇಕು ಅಂದರೆ ಅಂಗನವಾಡಿ UKG ಆಗಿರಬೇಕು. ಮಗುವಿಗೆ 5 ವರ್ಷ 5 ತಿಂಗಳಾಗಿದ್ದರೆ 1ನೇ ತರಗತಿಗೆ ದಾಖಲೆ ಮಾಡಬಹುದು. ಈ ವರ್ಷಕ್ಕೆ ಅನ್ವಯ ಇದು ರಾಜ್ಯ ಪಠ್ಯಕ್ರಮಕ್ಕಷ್ಟೇ ಅನ್ವಯ ಅಂಥೇಳಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಈ ಗೊಂದಲಲ್ಲಿ ಏನಿದ್ದಾರೆ, ಈ ಏಜ್ ಗೊಂದಲಲ್ಲಿ ಪಾಪ UKG ಪಾಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಏಜ್ ಇಲ್ಲ, ಬಿಕಾಸ್ 2 ಮಂತ್ಸ್ ಮಾತ್ರ ಕೊಡ್ಬೋದು ನಮ್ಮ ರೂಲ್ಸ್ ಪ್ರಕಾರ. ಮತ್ತೆ ದೇಶದಲ್ಲಿ ಎಲ್ಲ ಕಡೆನೂ ಕೂಡ 6 ಇಯರ್ಸ್ ಅಂತಾನೆ ಮಾಡ್ತಾ ಇರೋದು. ಏಜಲ್ಲಿ 60 ಡೇಸ್ ಗ್ಯಾಪ್ ಇದೆ. 2 ಮಂತ್ಸ್, ದಟ್ ಈಸ್ 60 ಡೇಸ್ ಗ್ಯಾಪಿಗೆ ಆಸ್ ಇಟ್ ಈಸ್ ನಮ್ಮ ರೂಲ್ಸ್ ಅಲ್ಲೇ ಇದೆ. 6 ಇಯರ್ಸ್ ಕಂಪ್ಲೀಟ್ ಆಗಲೇಬೇಕು. ಬೈ ಚಾನ್ಸ್ ಆಗಿಲ್ಲ ಅಂದರೆ ಲಿವರೇಜ್ ಆಫ್ 60 ಡೇಸ್ ಓನ್ಲಿ, ಅದು ರೂಲ್ಸಲ್ಲೇ ಇದೆ, ನೋ ಪ್ರಾಬ್ಲಮ್, ಅವ್ರಿಗೆ ಸಿಗುತ್ತೆ. ಬಟ್ ಈ ವರ್ಷ ಮಾತ್ರ ದಯವಿಟ್ಟು ಇದೊಂದು ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಆಮೇಲೆ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬೇರೆ ಇರೋದ್ರಿಂದ, ನಮ್ಮದು ಸ್ಟೇಟ್ ಎಜುಕೇಷನ್ ಪಾಲಿಸಿ ಇರೋದ್ರಿಂದ, ಸ್ಟೇಟ್ ಎಜುಕೇಷನ್ ಪಾಲಿಸಿ ಕಮಿಟಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರೋದ್ರಿಂದ ಅದಕ್ಕೆ ಚೇರ್ಮನ್ ಥೋರಟ್ ಅವರು ಇದ್ದಾರೆ. ನಾವೇನೇ ಎಜುಕೇಷನಲ್ ರಿಫಾರ್ಮ್ಸ್ ಮಾಡಬೇಕಾದ್ರೆ ಕೆಲವು ಈ ಥರ ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ಏಜು ಇದೆಲ್ಲ ಐ ಹ್ಯಾವ್ ಟು ಆಸ್ಕ್ SCP. ಸೊ ನಾನು SCP ಅವರಿಗೆ ನಾನು ಕೇಳಿದಾಗ ಅವ್ರು ಏನಂದ್ರು, ಫಸ್ಟ್ ಇನಿಷಿಯಲಿ ನೋ ಇಟ್ 6 ಇಯರ್ಸ್ ಅಂತಾನೆ ಕೊಟ್ಟರು. ಬಟ್ ಅಗೇನ್ ವಿ ಸೆಂಟ್ ಡೀಟೇಲ್ಸ್ ಅವ್ರ ಹತ್ರ ಚರ್ಚೆ ಮಾಡಿ ಡೀಟೇಲ್ಸ್ಗಳಿಗೆ ಇದೀಗ ಗಣೇಶ್ ಇದ್ದಾರೆ. ಗಣೇಶ್, ಈಗ ಆಯಿತು, ಈ ವರ್ಷ ಒಂದು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ, 5.5 ವರ್ಷಕ್ಕೆ 5 ವರ್ಷ 5 ತಿಂಗಳಿಗೆ ಅವಕಾಶ ಕೊಡ್ತಾ ಇದ್ದೀವಿ. ಮುಂದಿನ ವರ್ಷ ಈ ಥರದ್ದಿರಲ್ಲ, ಈ ಥರದ್ದು 6 ವರ್ಷ ಆಗಿರಲೇಬೇಕು ಅಂತ ಹೇಳಿದಾಗ ಮುಂದಿನ ವರ್ಷಕ್ಕೂ ಇದೇ ಸಮಸ್ಯೆ ಜನ್ರೇಟ್ ಆಗೋದು ಗಣೇಶ್. ಮುಂದಿನ ವರ್ಷಕ್ಕೇನು ಎಕ್ಸೆಪ್ಷನ್ ಇದ್ದು ಬಿಡಲ್ಲ. ಇವತ್ತಿಗೆ ಆಲ್ರೆಡಿ ಯಾರೋ ಅಂಗನವಾಡಿಗೋ LKGಗೋ UKGಗೋ ಹಾಕಿಬಿಟ್ಟಿರ್ತಾರೆ. ಯಾವ ಥರ ಸೊಲ್ಯೂಷನ್, ಯಾವ ಥರ ಇದು ಅಂತ? ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನ, ಅವರ ಪಾಲಿಸಿ ಅನ್ವಯ ವರದಿಯನ್ನ ಶಿಕ್ಷಣ ಇಲಾಖೆ ಹೇಳಿತ್ತು. ಆ ವರದಿ ಅನ್ವಯ ಮೊದಲನೇ ಬಾರಿಗೆ 6 ವರ್ಷ ತುಂಬಿರ್ಲೇಬೇಕು ಮೊದಲ ತರಗತಿ ಅನ್ನುವಂತಹ ವರದಿಯಲ್ಲಿದ್ರು ಕೂಡ ಕೆಲವೊಂದು ಗೊಂದಲಗಳಿತ್ತು. ಇದೆ ತಾವು ಹೇಳಿದಾಗೇನೆ ಹಲವು ಗೊಂದಲಗಳಿತ್ತು. ಇದು ಪ್ರತಿ ವರ್ಷ ಕೂಡ ಪರಿಶೀಲನೆ ಆಗತ್ತಾ ಅಥವಾ ವರ್ಷದಿಂದ ವರ್ಷಕ್ಕೆ ಬೇರೆ ರೀತಿಯ ಮಾನದಂಡಗಳಿರುತ್ತಾ ಅನ್ನೋದು ಪೇರೆಂಟ್ಸ್ ಗಳಿಂದ, ಹಾಗೇನೆ ಮಕ್ಕಳ ಪೋಷಕರಿಂದ ಒಂದಿಷ್ಟು ದೂರುಗಳು, ಒಂದಿಷ್ಟು ಅಬ್ಜೆಕ್ಷನ್ಗಳು ಕೇಳಿ ಬಂದಿತ್ತು. ಹಾಗಾಗಿ ತತ್ಕ್ಷಣಕ್ಕೆ ಏನಂತಂದ್ರೆ ಮಕ್ಕಳಿಗೆ ಯಾವುದೇ ರೀತಿಯ ಗೊಂದಲಗಳಾಗಬಾರ್ದು, ಪೇರೆಂಟ್ಸ್ ಗಳಿಗೆ ಗೊಂದಲ ಆಗ್ಬಾರ್ದು, ಹಾಗೇನೆ ಮಕ್ಕಳ ಶಿಕ್ಷಣಕ್ಕೆ ಅಥವಾ ಭವಿಷ್ಯದ ಶಿಕ್ಷಣಕ್ಕೆ ಇದು ಕೆಟ್ಟ ಪರಿಣಾಮ ಬೀರಬಾರದು ಅನ್ನೋ ದೃಷ್ಟಿಯಲ್ಲಿ ತಾತ್ಕಾಲಿಕವಾಗಿ ಶಿಕ್ಷಣ ಇಲಾಖೆ ಏನೋ ಒಂದು ತಾರ್ಕಿಕವಾದಂತಹ ಒಂದು ಹಂತಕ್ಕೆ ತಲುಪಂದಿದೆ. ಕಾರಣ ಏನಂತಂದ್ರೆ ಮೊದಲ ವರದಿ ಅಂದ್ರೆ SCP ನೀಡುವಂತಹ ವರದಿ ಅನ್ವಯನೇ 5 ವರ್ಷದ 5 ತಿಂಗಳು, ಅದು ಈ ವರ್ಷ ಈ ಪ್ರಸಕ್ತ ಸಾಲಿನ 2025-2026ನೇ ಪ್ರಸಕ್ತ ಸಾಲಿನ ಏನು ಮೊದಲ ತರಗತಿಗೆ ಅಡ್ಮಿಷನ್ ಮಾಡ್ಕೊಂತಾರೆ, ಅದು ಏನು ಶಾಲಾ ಪಠ್ಯಕ್ರಮದ ಅನ್ವಯ ಅಂದ್ರೆ ರಾಜ್ಯಕ್ಕೆ ಸೀಮಿತವಾದಂತಹ ಒಂದಿಷ್ಟು ಸಿಲೆಬಸ್ಗಳಿರ್ತವೆ, ಆ ಒಂದು ಶಾಲೆಗಳಲ್ಲಿ ಮಾತ್ರ ಈ ಒಂದು ಮಾನದಂಡ ಅನ್ವಯ ಆಗುತ್ತೆ. ಆದ್ರೆ ಬೇರೆ ಒಂದು ಪ್ರೈವೇಟ್ ಶಾಲೆಗಳಾಗಲಿ ಅಥವಾ ಸೆಂಟ್ರಲ್ ಸಿಲೆಬಸ್ ಗಳನ್ನ ತೆಗೆದುಕೊಳ್ಳುವಂತವ್ರಿಗೆ ಇದು ಅನ್ವಯ ಆಗಲ್ಲ. ಅದು 6 ವರ್ಷಕ್ಕೆ ಸೀಮಿತ ಆಗಿರುತ್ತೆ. ಆದ್ರೆ ಇದು ಈ ವರ್ಷ ಮಾತ್ರ ಅನ್ನುವಂತಹ ಮಾಹಿತಿಗಳನ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ನೀಡ್ತಿರುವಂತದ್ದು. ಎಲ್ಲೊಂದ್ ರೀತಿಯಲ್ಲಿ ಮುಂದಿನ ವರ್ಷ ಇದೇ ರೀತಿ ಗೊಂದಲಗಳು ಸೃಷ್ಟಿ ಆಗ್ಬೋದು. ಆದ್ರೆ ಆ ಸಂದರ್ಭದಲ್ಲಿ ಸರ್ಕಾರ ಮತ್ತೆ ಸಭೆಗಳನ್ನು ಸೇರುತ್ತಾ ಅಥವಾ SCPಯನ್ನ
ಮತ್ತಷ್ಟು ಮಾರ್ಪಾಡುಗಳನ್ನು ಮಾಡಿ ವರದಿಯನ್ನು ಜಾರಿ ತರುತ್ತಾ ಅನ್ನೋದು ಕೂಡ ಈಗ ಕುತೂಹಲ ಇರುವಂತದ್ದು. ಥ್ಯಾಂಕ್ ಯು ಗಣೇಶ್ ಹೆಗಡೆ.